ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಜೊತೆಗೆ ಅಮಿತ್ ಶಾ ಅವರ ರಾಜೀನಾಮೆಗೂ ಕೂಡ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಕಾರಣ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ ಅನ್ನೋ ಕಾರಣಕ್ಕಾಗಿ ನಿನ್ನೆಯಿಂದ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೂಡ ಕಾಂಗ್ರೆಸ್ ಕೇಳ್ತಾ ಇದೆ. ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಿಕೇತ್ ರಾಜ್ ಮೌರ್ಯ ಜಾಯ್ನ್ ಆದರು. ನಮಸ್ತೆ ನಿಕೇತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕಿಂತ ಮೊದಲೊಂದು ವಿಜುವಲ್ಸ್ ಅನ್ನ ತೋರಿಸಿ ಪ್ರಶ್ನೆ ಮಾಡ್ತೀನಿ. ಯಾಕಂತಂದ್ರೆ ನೀವು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀರಿ. ಸೊ ಈ ದೃಶ್ಯವನ್ನು ನೀವು ಗಮನಿಸಬಹುದು. ಪೊಲೀಸ್ ವೆಹಿಕಲ್ಲು ಅಥವಾ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂಥ ಘಟನೆಗಳು ನಡೆದಿದ್ದಾವೆ ಮೊನ್ನೆ ಸಂಸತ್ ಚಲೋ ಸಂದರ್ಭದಲ್ಲಿ. ನೀವು ಹೇಳ್ತಾ ಇದ್ದೀರಿ ಲಾಠಿ ಚಾರ್ಜ್ ಮಾಡಬಾರ್ದಿತ್ತು ವಿದ್ಯಾರ್ಥಿಗಳ ಮೇಲೆ. ಯಾವ ದಾರಿಯ ಮುಖಾಂತರ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಯಿತು ಕೇಂದ್ರ ಸರ್ಕಾರ? ಯಾಕೆ ಕಂಟ್ರೋಲ್ ಮಾಡ್ತೀರಿ ಸರ್ ನೀವು? ಫಸ್ಟ್ ಆಫ್ ಆಲ್ ಸಂಸತ್ತಿಗೆ ಬಿಟ್ಕೊಳ್ಬೇಕು. ಕೇಳಿ ಸರ್, ಈ ದೇಶದ ಸಂಸತ್ತು ಯಾರ್ದು ಸರ್? ಈ ದೇಶದ ಸಂಸತ್ತೇನು ನರೇಂದ್ರ ಮೋದಿ ಅವರ ಜಾಗೀರ? ಈ ದೇಶದ ಸಂಸತ್ತೇನಾದ್ರು ಬಿಜೆಪಿ ಅವರ ಅಪ್ಪನ ಮನೆ ಆಸ್ತಿನ? ಈ ದೇಶದ ಸಂಸತ್ತು ಈ ದೇಶದ ಯುವಕರಿಗೆ ಸೇರಿದ್ದು. ಈ ದೇಶದ ಪ್ರಜೆಗಳಿಗೆ ಸೇರಿದ್ದು. ನಂಗೆ ಮಾತಾಡಕ್ ಬಿಡಿ. ಪ್ಲೀಸ್, ದಿಸ್ ಇಸ್ ಮೈ ಫಸ್ಟ್ ರಿಯಾಕ್ಷನ್. ಈ ದೇಶದ ಸಂಸತ್ತು ಈ ದೇಶದ ಯುವಕರಿಗೆ ಸೇರಿದ್ದು. ಈ ದೇಶದ ಸಂಸತ್ತು ಈ ದೇಶದ ಪ್ರಜೆಗಳಿಗೆ ಸೇರಿದ್ದು. ಸಂಸತ್ತೊಳಗೆ ನುಗ್ಗಿ ಬಾಂಬ್ ಬಿಡ್ತಾ ಇದ್ರ ಅವರು, ಸಂಸತ್ತೊಳಗೆ ನುಗ್ಗಿ ಗಲಾಟೆ ಮಾಡ್ತಾ ಇದ್ರ ಅವರು. ಅವ್ರು ನ್ಯಾಯ ಕೇಳಕ್ ಕೊಟ್ಟಿದ್ದಾರೆ. ಅವ್ರೇನಾದ್ರು ರೇಪಿಸ್ಟ್ ಆಗಿದ್ದಿದ್ರೆ ಸಂಸತ್ತು ಅಲ್ಲ. ನಿಖೇತ್ ಅವರೇ, ಇದೇ ಲಾಜಿಕ್ ಉಳಿದ ಸಂಘಟನೆಗಳು. ನಾ ಕೇಳ್ತೀನಿ, ಒಂದ್ ನಿಮಿಷ ಬರ್ತೀನಿ. ನಾನು ಅದಕ್ಕೆ ಇದ್ದೀನಿ ಉತ್ಕರ್ಷ್, ನಾನು ಅದಕ್ಕೆ ಇರೋದು. ಉತ್ಕರ್ಷ್, ನಾನು ಅದಕ್ಕೆ ಇರೋದು. ನಾನು ಪ್ರಶ್ನೆ ಕೇಳೋದಕ್ಕೆ ಇರೋದು. ಒಂದ್ ನಿಮಿಷ ಸಮಾಧಾನ, ಒಂದ್ ನಿಮಿಷ ಉತ್ಕರ್ಷ್ ಅವರೇ, ನನ್ನನ್ನು ಅದಕ್ಕೆ ಇಟ್ಕೊಂಡಿದ್ದಾರೆ. ಉತ್ಕರ್ಷ್ ಅವರೇ, ಒಂದ್ ಸ್ವಲ್ಪ ಇರಿ ಉತ್ಕರ್ಷ್, ಒಂದ್ ನಿಮಿಷ ಅವ್ರು ಮುಗಿಸ್ಲಿ. ನೀವು ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ಲಿಲ್ಲ. ನಿಖೇತ್ ಅವ್ರೆ ಇಲ್ಲಿ ಕೇಳಿಸ್ಕೊಳ್ಳಿ. ನಿಖೇತ್ ಅವ್ರೆ, ಭಾವನಾತ್ಮಕವಾಗಿ ಮಾತನಾಡೋದು ಸರಿ. ಸಂಸತ್ ಎಲ್ರಿಗೂ ಸೇರಿದ್ದು. ಹಾಗಂತ ಮುತ್ತಿಗೆ ಹಾಕಿ ಅಂತ ಬಿಡೋದಕ್ಕಾಗತ್ತಾ? ನಿಖೇತ್ ಅವ್ರೆ, ಸಂಸತ್ ಮುತ್ತಿಗೆ ಹಾಕ್ಬೇಕು ಅಂತ ನಾವೇನ್ ಹೇಳಿಲ್ಲ. ನೀವೇ ಬನ್ನಿ ಜನರ ಹತ್ರ. 21 ದಿವಸ ಅಲ್ಲಿ ಕೂತ್ಕೊಂಡ್ರಲ್ಲ, 20 ದಿವಸ ಕೂತ್ಕೊಂಡ್ರಲ್ಲ ಸೋನಂ ವಾಂಗ್ಚುಕ್. ಅವ್ರು ಕೇಳಿದ್ದೇನು ಸಂಸತ್ತಿಗೆ ಬರ್ತೀವಿ ಅಂತ ಕೇಳಿದ್ರ? ಅವ್ರು ಹೇಳಿದ್ರು ನಮ್ ಜೊತೆ ಸರ್ಕಾರ ಡೈಲಾಗಿಗೆ ಬನ್ನಿ, ನೀವು ನಮ್ಮ ಹತ್ರ ಬಂದು ಮಾತಾಡಿ. ನೀವು ಮಾತಾಡೋದಕ್ಕೂ ಬರೋದಕ್ಕೆ ತಯಾರಿಲ್ಲದೆ ಹೋದಾಗ ಆಯ್ತು ನೀವು ಬರಲ್ಲ ತಾನೆ, ನಾವು ಬರ್ತೀವಿ ಅಂತ ಹೇಳಿದ್ರು. ಬಿಟ್ಟು ಬಿಡೋದಕ್ಕೆ ಸಾಧ್ಯ? ಇಲ್ಲಿ ಕೇಳಿಸ್ಕೊಳ್ಳಿ. ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತಾದ್ರೆ ಕಾನೂನು ಸುವ್ಯವಸ್ಥೆ ಅವ್ರ ಜವಾಬ್ದಾರಿ. ಯಾರೋ ಬಂದು ಪರ್ಮಿಷನ್ ಪಡ್ಕೊಳ್ಳುತ್ತೆ, ಸಂಸತ್ತಿಗೆ ಚಲೋ ಅಂತ ಕಾರ್ಯಕ್ರಮ ಮಾಡ್ತಾರೆ, ಸಂಸತ್ತಿನ ಮೇಲೆ ನಾಳೆ ದಾಳಿ ಆಗತ್ತೆ ಅಂತ ಅನ್ಕೊಳ್ಳೋಣ, ಯಾರು ಜವಾಬ್ದಾರಿ ಆಗ್ತಾರೆ? ಲಾಠಿ ಚಾರ್ಜ್ ಮಾಡಿದ್ರೆ ಮತ್ತೆ ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಮಾತು ಹೇಳ, ಅಲ್ಲಿ ಲಾಠಿ ಚಾರ್ಜ್ ಮಾಡಿದವರು ಅಲ್ಲೇನು ಕಲ್ಲು ಬಿಸಾಡ್ತಿದ್ದಾರೆ, ಸ್ಟೋನ್ ಪೆಲ್ಟರ್ಸ್ ಇದ್ದಾರೆ, ಅವರೆಲ್ಲ ವಿದ್ಯಾರ್ಥಿಗಳ ABVP ಕಾರ್ಯಕರ್ತರಾಗಿರ್ಬೋದು. ಅವರು ಬಿಜೆಪಿ ಸ್ಪಾನ್ಸರ್ಡ್ ಕಾರ್ಯಕರ್ತರು ಸರ್ ಅವರು. ನೀವು ತಿಳ್ಕೊಂಡಿದ್ದೀರಾ? ಅವ್ರೇನಾದ್ರೂ ಕಲ್ಲು ಬಿಸಾಡೋರಾಗಿದ್ದಿದ್ರೆ 20 ದಿವಸದಿಂದ ಈ ಕೆಲಸ ಯಾವತ್ತೋ ಮಾಡ್ತಾ ಇದ್ರು. ಅವರು ಕಲ್ಲು ಬಿಸಾಡೋರಾಗಿದ್ರೆ, ಅವರು ಗಾಡಿಗಳನ್ನ ನೆಲಕ್ಕುರುಳಿಸೋರಾಗಿದ್ರು, 20 ದಿವಸದಿಂದ ಮಾಡ್ತಾ ಇದ್ರು. ನೀವೇ ನಿಮ್ಮ ಪೇಯ್ಡ್ ಗೂಂಡಾಗಳನ್ನ ಕಳಿಸಿ, ನೀವೇ ಕಲ್ಲೊಡಿಸಿ, ನೀವೇ ಆ ಗಾಡಿಗಳನ್ನ ಉಲ್ಟಾ ಪಲ್ಟಾ ಬೀಳಿಸಿ, ಈಗ ನೀವೇ ಲಾಠಿ ಚಾರ್ಜ್ ಜನಸಾಮಾನ್ಯರ ಮೇಲೆ ಮಾಡಿಸಿ, ಇವತ್ತು ನೀವು ಈ ತರದ ಮೋಸವನ್ನ ಈ ದೇಶದ ಜನಕ್ಕೆ ಮಾಡ್ತಾ ಇದ್ದೀರಿ. ಈ ದೇಶ ಜಾಸ್ತಿ ದಿವಸ ತಡ್ಕೊಳ್ಳಲ್ಲ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇಫ್ ಇನ್ಜಸ್ಟಿಸ್ ಈಸ್ ಕಾಲ್ಡ್ ಆಸ್ ಲಾ ಇನ್ ದಿಸ್ ಕಂಟ್ರಿ, then the fight ಯಾವುದು injustice ಅಂತ ಹೇಳ್ತೀರಿ? The fight will be the right of every youth of this country. ಈಗ ತಾವು ಹೇಳಿದ್ರೆ ಒಂದು ನಿಮಿಷ ಸರ್ ಕೇಳಿಸ್ಕೊಳ್ಳಿ ಸರ್. ದಯವಿಟ್ಟು ನಾನು ಓಪನ್ ರಿಪಾರ್ಕ್ಗೆ ನೀವು ಮಧ್ಯ ನೋಡಿ, ನೀವು ಬಿಜೆಪಿ ಅವರು ಮಾತಾಡಬೇಕಾದ್ರೆ ಯಾರು ಒಂದು ಮಾತಾಡಿಲ್ಲ. ನಾನು ಮಾತಾಡಬೇಕಾದ್ರೆ ನೀವು ಮಧ್ಯ ಇಷ್ಟು ಮಾತಾಡಬೇಕು, ಅವಕಾಶ ಕೊಡಿ. ಈ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಆದ್ರೆ ಜನರಲ್ ಇದ್ದಂತ ಗೊಂದಲ ದೂರ ಆಗುತ್ತೆ ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ. ನಿಖೇತ್ ರಾಜ್ ಅವರೇ, ತಾವು ಹೇಳಿದ್ರಿ 33 ದಿನದಿಂದ ಅಥವಾ ಹಲವು ದಿನಗಳಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವರೇ ಹೋಗಬೇಕಿತ್ತು ಅಂತ. ಈ ಲಾಜಿಕ್ 500 ದಿನದಿಂದ ಪ್ರತಿಭಟನೆ ಮಾಡ್ತಾ ಇರುವಂತ ಬಿಡದಿ ರೈತರಿಗೂ ಅನ್ವಯ ಆಗುತ್ತೆ ತಾನೆ? ಹೋಗಿದ್ದೀವಿ. ಎಲ್ಲಿ ಹೋಗಿದ್ದೀರಿ? ಎಲ್ಲಿ ಅವ್ರ ಜೊತೆಗೆ ಮಾತುಕತೆ ಮಾತಾಡಿದೀವಿ? ಎಲ್ಲಿ ಮಾಡಿದೀವಿ? ಯಾವಾಗ ಆಗಿದೆ? ನೋಡಿ, ನೀವು ವಿಷಯನ ಎಷ್ಟು ಚೆನ್ನಾಗಿ ಬದಲಾಯಿಸ್ತಾ ಇದ್ದೀರಿ. ಬದಲಾಯಿಸ್ತಾ ಇಲ್ಲ, ಲಾಜಿಕ್ ಕೇಳ್ತಾ ಇದ್ದೀನಿ. ನಾನು ಬಿಜೆಪಿ ವಕ್ತಾರ ತರ ಕೇಳ್ತಾ ಇಲ್ಲ. ಲಾಜಿಕ್ ಎಲ್ಲವೂ ಒಂದೇ. ಬಿಜೆಪಿಗೂ ಕಾಂಗ್ರೆಸ್ಸಿಗೂ ಲಾಜಿಕ್ ಒಂದೇ. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಒಬ್ಬನ ಅಂಗೈಯಗಲ ಭೂಮಿಯನ್ನು ಕೂಡ ನಾವು ತಗೊಳ್ಳಲ್ಲ. ನೀವು ಹೋಗ್ಬೇಕಿತ್ತಲ್ಲ ಸರ್? ತಗೊಳ್ತೀವಿ. 33 ದಿನದಿಂದ ಅವರು ಪ್ರತಿಭಟನೆ ನಡೆದ ಸ್ಥಳಕ್ಕೆ ಮೋದಿ ಅವರು ಹೋಗಬೇಕಿತ್ತು. ಸರ್, ನಿಮಗೆ ಆತ್ಮಸಾಕ್ಷಿ ಇದ್ರೆ, ಅನ್ನ ತಿನ್ನುವವರೇ ನಾವು ನೀವುಗಳಾಗಿದ್ರೆ
ಈ ದೇಶದಲ್ಲಿ ರೈತರು 1 ವರ್ಷ ಪ್ರತಿಭಟನೆ ಪ್ರಶ್ನೆಗೆ ಮಾಡಿದ್ರು. ಉತ್ತರ ಕೊಡಿ ನಿಖೇತ್ ಅವರೇ. ಅಲ್ಲಲ್ಲ 1 ವರ್ಷ ಪ್ರತಿಭಟನೆ ಮಾಡಿದ್ರು ರೈತರು, 7 ಜನ ಸತ್ರು. ಇಲ್ಲಿ ಕೇಳಿಸ್ಕೊಳ್ಳಿ. ದೆಹಲಿಗೆ ಹೋಗುವಂತ ರಸ್ತೆಗಳನ್ನ ರಾಜಸ್ಥಾನ್, ಪಂಜಾಬ್ ನಿಖೇತ್ ರಾಜ್ ಅವರೇ ಬಂದ್ ಮಾಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ಬಂದ್ ಮಾಡಿ. ನಾನು ಅವರಲ್ಲಿ ಲಾಜಿಕಲಿ ಕೇಳ್ತಾ ಇದ್ದೀನಿ. ನಾನು ಅವರು ಹೋಗಬೇಕಿತ್ತು ಅನ್ನೋದನ್ನ ನೀವು ಹೇಳಿದಂತ ಅವರು ಹೋಗಬೇಕಿತ್ತು, ಮಾತುಕತೆ ನಡೆಸಬೇಕಿತ್ತು ಅನ್ನೋದನ್ನ ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಲಾಜಿಕ್ ಎಲ್ರಿಗೂ ಅಪ್ಲೈ ಆಗಬೇಕು ಅಂತ ಕೇಳ್ತಾ ಇದ್ದೀನಿ. 500 ದಿನದಿಂದ ರೈತರು ಪ್ರತಿಭಟನೆ ಮಾಡಿದ್ರೆ ಒಬ್ರು ಹೋಗೋದಿಲ್ಲ, ನೀವು ಕೂತು ಹೇಳ್ತೀರಿ 33 ದಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಹೋಗಬೇಕು. ಅಲ್ಲ ಸರ್, ಸರ್ ಈ ಲಾಜಿಕ್ ನಿಮಗೊಂದು ಲಾಜಿಕ್ ಅವರಿಗೊಂದು ಲಾಜಿಕ್ ಆಗಬಾರದು. ಹೋಗಿದ್ದೀವಿ ನಿಮ್ದೇ ಸುವರ್ಣ ಟಿವಿ, ಕಾಂಗ್ರೆಸ್ ನಾಯಕರು ಹೋಗಿ ಮಾತನಾಡಿದ್ದನ್ನು ತೋರಿಸಿದ್ದೀರಿ. ನಿಮ್ದೇ ಸುವರ್ಣ ಟಿವಿಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಸ್ಪಷ್ಟವಾದ ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಬರಲಿ ಅಂತ ಕರೆದು, ಕುಮಾರಸ್ವಾಮಿ ಬರಲಿ ಅಂತ ಕರೆದು ಇವರು ಹೋಗ್ಲಿಲ್ಲ. ಲೋಕಲ್ MLA ಹೋಗ್ಲಿಲ್ಲ ಪ್ರತಿಭಟನೆಯ ಸ್ಥಳಕ್ಕೆ, ಕುಮಾರಸ್ವಾಮಿ ಹೋದ್ರು. ಲೋಕಲ್ MLA ಹೋಗ್ಲಿಲ್ಲ ಪ್ರತಿಭಟನಾ ಸ್ಥಳಕ್ಕೆ. ನಾನು ಲಾಜಿಕ್ ಕೇಳ್ತಾ ಇದ್ದೀನಿ ಅಷ್ಟೇ. ನೋ ಲಾಜಿಕ್, ಯು ಆರ್ ಲಾಜಿಕ್ ಕೇಳ್ತಾ ಇದ್ದೀನಿ. ಯು ಆರ್ ಟೋಟಲಿ ಟಾಕಿಂಗ್ ಇನ್ ಒನ್ ಸೈಡ್. ಯಾವುದು ಒಂದು ಸೈಡ್? ನಾನು ಉತ್ಕರ್ಷ ನಿಮಗೆ ಈ ದೇಶದಲ್ಲಿ ಜನರ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ಮಾಧ್ಯಮಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ಮಾಧ್ಯಮಗಳು ಬಳಕೆಯಾಗುವಷ್ಟು ಮೂರ್ಖರಲ್ಲ ನಿತೀಶ್. ಅಲ್ಲ, ನಾನು ನಿಮಗೆ ಹೇಳ್ತಾ ಇಲ್ಲ, ನಾನು ನಿಮ್ಮನ್ನ ಮೂರ್ಖ ಅಂತ ಕರೀಲಿಲ್ಲ. ನಾನು ಹೇಳಿದ್ದು ಮಾಧ್ಯಮಗಳನ್ನು ಬಳಸ್ಕೊತಾ ಇದ್ದಾರೆ ಬಹಳಷ್ಟು ಕಡೆಗಳಲ್ಲಿ ಅಂತ. ಅವತ್ತು ಅಣ್ಣಾ ಹಜಾರೆ ಹೋರಾಟಕ್ಕೆ ಕೂತಾಗ ಅಣ್ಣಾ ಹಜಾರೆ ಕೆಮ್ಮಿದ್ರೆ ತೋರಿಸ್ತಾ ಇದ್ರಿ, ಅಣ್ಣಾ ಹಜಾರೆ ಮಗ್ಗಲು ಬದಲಾಯಿಸಿ ಮಲಗಿದ್ರೆ ತೋರಿಸ್ತಾ ಇದ್ರಿ. ಉಳಿದ ಮಾಧ್ಯಮಗಳಿಗೆ ನಾನು ವಕ್ತಾರ ಅಲ್ಲ. ಒಂದ್ ನಿಮಿಷ, ಉಳಿದ ಮಾಧ್ಯಮಗಳಿಗೆ ನಾನು ವಕ್ತಾರ ಅಲ್ಲ. ನನ್ನ ಮಾಧ್ಯಮ ಏನ್ ಮಾಡಿದೆ ಅಂತ ನಾನು ಹೇಳಬಲ್ಲೆ. ಈ ಪ್ರತಿಭಟನೆಯನ್ನ ನಾವು ಎಷ್ಟು ಕವರ್ ಮಾಡಿದೀವಿ ಅಂತ ನಾನು ಹೇಳೋದಕ್ಕೆ ಸಾಧ್ಯ. ಎಷ್ಟು ಮಾಡಿ ಲೈವ್ ಮಾಡಿದೀವಿ. ಲೈವ್ ಅಣ್ಣಾ ಹಜಾರೆ ಮಾಡುವಾಗ, ಸೋನಂ ವಾಂಗ್ಚುಕ್ ಮಾಡುವಾಗ, ಸೋನಂ ವಾಂಗ್ಚುಕ್ ಹೋರಾಟ ಕೇಳಿದಾಗ ಸೋನಂ ವಾಂಗ್ಚುಕ್ ಅವ್ರದ್ದು ಎಲ್ಲೋ ಮೂಲೆ ಒಳಗಡೆ ಒಂದು ಸುದ್ದಿ, ಸೋನಂ ವಾಂಗ್ಚುಕ್ ಅವರು ಪ್ರತಿಭಟನೆ ಮಾಡ್ತಾರೆ. ನೀವು ಜನರಲೈಸ್ ಮಾಡಬೇಡಿ. ಸುವರ್ಣ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ನಾನು ಹೇಳೋದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ. ಆಯ್ತು, ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆ ನಾವು ಎಷ್ಟು ಸಲ ತೋರಿಸಿದೀವಿ, ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋದಾಗ ಎಷ್ಟು ಸಲ ತೋರಿಸಿದೀವಿ, ಅವರ ಪ್ರತಿಭಟನೆ ಎಷ್ಟು ಸಲ ತೋರಿಸಿ ನಾನು ರೆಡಿ ಇದ್ದೀನಿ ಅದ್ರ ಬಗ್ಗೆ ಮಾತಾಡೋಕೆ. ಸುವರ್ಣ ಟಿವಿ, yes, or I am not talking against any particular TV. Generalized statement I am telling you. ನನಗೆ ನಿಖೇತ್ ಅವರು ಒಂದು ವಿಚಾರ ಹೇಳಿದ್ರು ಸರ್, ಬಂದೆ every TV ನಿಮ್ಮದೇ ಪ್ರಶ್ನೆಯನ್ನ ನಾನು ಬಿಜೆಪಿ ಅವರಿಗೆ ಕೇಳ್ತಾ ಇದ್ದೀನಿ. ಉತ್ಕರ್ಷ್ ಅವರೇ, ಇಲ್ಲಿ ನಿಖೇತ್ ಅವರದು ಒಂದು ವಿಚಾರ ಸ್ಪಷ್ಟ ಆಯ್ತು, ಮತ್ತೆ ಅದಕ್ಕೆ ಬಿಡದಿ ಲಿಂಕ್ ಮಾಡಬೇಡಿ ನೀವು. ನಾನು ಅದನ್ನು ಕೇಳಿದೆ, ಅವ್ರು ಹೇಳಿರೋದು ಇಷ್ಟೇ, 33 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರು, ಮೊದಲೇ ಹೋಗಿದ್ದಿದ್ದರೆ, ಮಾತುಕತೆ ನಡೆಸಿದ್ದಿದ್ದರೆ, ಯಾಕಂತಂದ್ರೆ ಸರ್ಕಾರ ಹಠಕ್ಕೆ ಬೀಳಬಾರದು, ಅಧಿಕಾರ ನಡೆಸುವಂತ ಸರ್ಕಾರ ದರ್ಪಕ್ಕೂ ಬೀಳಬಾರದು, ಹಠಕ್ಕೂ ಬೀಳಬಾರದು. ಹೋಗಿ ಮಾತುಕತೆ ನಡೆಸ್ತಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಈ ಹಂತಕ್ಕೆ ಹೋಗ್ತಾ ಇರಲಿಲ್ಲ. ಇದು ನೋಡಿ, ರೆಸ್ಪಾನ್ಸಿಬಿಲಿಟಿ ನಮಗೆ ಇದ್ದಿದ್ದಕ್ಕೆ ನಾವು ರೀ ಎಕ್ಸಾಮ್ ಅನ್ನ ಮಾಡಿದಂಥದ್ದು. ಬಹಳ ಸ್ಪಷ್ಟಪಡಿಸ್ತೀನಿ, ಹೇಟ್ ದ ಸಿಸ್ಟಮ್ ಬಟ್ ನಾಟ್ ದ ಕಂಟ್ರಿ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇದೇ ಕೃಷಿ ಕಾನೂನಿನ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನ ಮೋದಿ ಅವರು ಕೊಟ್ಟರು. ಅನೇಕ ನೀವು ಕಿರಿಚಾರ ಏನು ಉಪಯೋಗ ಇಲ್ಲ. ಉತ್ಕರ್ಷ್ ಇಲ್ಲಿ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಸೈಲೆನ್ಸ್. ಇಬ್ರು ಸ್ಟಾಪ್. ಒಂದು ನಿಮಿಷ ಉತ್ಕರ್ಷ್, ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. ಉತ್ಕರ್ಷ್ ಅವರೇ ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ದೊಡ್ಡ ಧ್ವನಿಯಲ್ಲಿ ಮಾತನಾಡಿದ ಕೂಡಲೇ ನಾನು ಅದ್ಭುತವಾಗಿ ಮಾತಾಡಿದೆ ಅಂತ ಅರ್ಥ ಅಲ್ಲ. ಪ್ರಶ್ನೆಗೆ ಉತ್ತರ ಕೊಡಿ. ಉತ್ಕರ್ಷ್, ನೀವು ಆರಂಭದಿಂದಲೂ ಹೇಳ್ತಾ ಇರೋದು ಆರಂಭದಿಂದಲೂ ಹೇಳ್ತಾ ಇರೋದು ನಾವು ಒಂದ್ ನಿಮಿಷ, ನಾವು ಮರುಪರೀಕ್ಷೆಯನ್ನು ಬಹಳ ಚೆನ್ನಾಗಿ ಮಾಡಿದ್ವಿ, ಬಹಳ ಅದ್ಭುತವಾಗಿ. ಮರುಪರೀಕ್ಷೆ ಯಾಕಾಯ್ತು ಅನ್ನೋದು ಮುಖ್ಯ ಅಲ್ವ ರೀ? ಯಾಕಾಯ್ತು ಅನ್ನೋದು ಮುಖ್ಯ ಅಲ್ವಾ? ಅದರ ಬಗ್ಗೆ ಮಾತಾಡಿದ್ರೆ ಮರುಪರೀಕ್ಷೆ ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಈಗ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ವಾ, ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಇದೇ ಕಾಂಗ್ರೆಸ್ ಇದ್ದಾಗ ಎಷ್ಟೆಲ್ಲ ಎಕ್ಸಾಮ್ಗಳ ಪೇಪರ್ ಲೀಕ್ ಆಯ್ತ್ರಿ, ನಾನ್ ನಿಮಗೆ ಲಿಸ್ಟ್ ಕೊಡ್ತೀನಿ. ಏಮ್ಸ್ MBBS ಎಂಟ್ರೆನ್ಸ್ ಎಕ್ಸಾಮ್ 2006, 2011 ಆಲ್ ಇಂಡಿಯಾ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2012, ANMS ಅಲ್ಲ, ನೀವು ಭೂತಕಾಲದಲ್ಲೇ ಬದುಕೋದನ್ನು ರೂಢಿ ಮಾಡ್ಕೊಂಡಿದ್ದೀರಿ ಸರ್. ಅಣ್ಣಾ ಯೂನಿವರ್ಸಿಟಿ ಎಕ್ಸಾಮ್, ಜಮ್ಮು ಕಾಶ್ಮೀರ್ ಕಾಮನ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್. ಸರ್, ನೀವು
ಫಾಸ್ಟ್ ಅಲ್ಲ, ಒಂದ್ ನಿಮಿಷ ಉತ್ಕರ್ಷ್ ಅವರೇ ಸರ್, ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ, ಭಾಷಣ ಮಾಡಬೇಡಿ ಉತ್ಕರ್ಷ್, ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳೋಣ. ಉತ್ಕರ್ಷ್ ಒಂದ್ ನಿಮಿಷ, ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಬೇಡ. ನೀವು ಭೂತಕಾಲದಲ್ಲಿ ಬದುಕೋದನ್ನ ಮೊದಲು ಬಿಟ್ಬಿಡಿ, ನೀವು ಪಾಸ್ಟ್ ಟೆನ್ಸ್ ಅಲ್ಲಿ ಬದುಕೋದನ್ನ ಬಿಟ್ಬಿಡಿ. 12 ವರ್ಷದಿಂದ ಅಧಿಕಾರ ಮಾಡ್ತಾ ಇದ್ದೀರಿ ಸರ್, ಪ್ರೆಸೆಂಟ್ ಬಗ್ಗೆ ಮಾತಾಡಿ. ಭೂತಕಾಲದ ವಿಚಾರಗಳನ್ನ ಇಲ್ಲಿ ತಂದು ಹೇಳಲೇಬೇಕು, ನೀವು ಹಾಗೆ ಹೇಳ್ಬೇಡಿ. ಇದೇ ಮುಖಗಳು, ಇದೇ ಪ್ರಕಾಶ್ ರಾಜ್, ಇದೇ ಅರುಂಧತಿ ರಾಯ್, ಇದೇ ನಸೀರುದ್ದೀನ್ ಸರ್ ಶೋಕಾಲ್ಡ್ ಇವರೆಲ್ಲ ಹೋರಾಟ ಮಾಡ್ತಾ ಇದಾರಲ್ವಾ, ಇದೇ ಮುಖಗಳು ಬಹಳ ಸ್ಪಷ್ಟವಾಗಿ ಸರ್, ಅವ್ರ ದೇಶದ ನಾಗರಿಕರಲ್ಲ, ದೇಶದ ನಾಗರಿಕರಲ್ಲ. ಹೌದು, ಅವರ ಹಕ್ಕೆ. ಕೃಷಿ ಹೋರಾಟದಲ್ಲಿ CNRC ಏನಾಯ್ತ್ರಿ? ಇದೇ ಮುಖಗಳು ಹೋರಾಟ ಮಾಡಿದ್ರು. ದಯವಿಟ್ಟು ನಿಮ್ಮ ಮಾಧ್ಯಮದಲ್ಲಿ ಸೀಮಿತವಾಗಿ ಮಾತಾಡಿ, ಸೀಮಿತವಾಗಿ ಹೇಳ್ತಿರೋಂಥದ್ದು. ಅಲ್ಲಿ ಬಂದಂತವ್ರು ಯಾರು ಕೂಡ ನೀಟ್ ಬಗ್ಗೆ ಮಾತನಾಡ್ಲಿಲ್ಲ. ಈಗ ನಿಮ್ಗೆ ಬಂದವರ ಬಗ್ಗೆ ತಕರಾರು ಇರೋದು, ಅವ್ರು ಯಾರು ಬಂದ್ರು ಅನ್ನೋ ತಕರಾರು. ಇವರೆಲ್ಲ ಯಾಕ್ರೆ ಅವ್ರ ಬಗ್ಗೆ ನೀವ್ ಯಾಕೆ ಮಾತಾಡಿದ್ರಿ? ಈಗ ಯಾರು ಬಂದ್ರು, ಯಾಕೆ ಬಂದ್ರು, ಹುಡುಕ್ತಾ ಇದ್ದೀವಿ. ಯಾಕೆ ಬಂದ್ರು, ಏನಾಯ್ತು, ಇದು ಬೇಡ. ಯಾರು ಬಂದ್ರು, ಯಾಕೆ ಬಂದ್ರು ಅನ್ನೋದನ್ನ ಬಿಟ್ಟು ನಾವು ಮಾತಾಡ್ಲಿಕ್ಕೆ ಯಾರು ಬಂದ್ರು, ಯಾರು ಭಾಷಣ ಮಾಡಿದ್ರು, ಏನ್ ಘೋಷಣೆಗೆ ಹೋಗಿದ್ರು, ಇದನ್ನು ಬಿಟ್ಟು ಏನಕ್ಕೆ ಆಗ್ತಿದೆ ಅನ್ನೋದನ್ನ ಮಾತಾಡಿ. ಕೇಳಿಸ್ಕೊಳ್ಳೋದು ತಾಳ್ಮೆ ಇಟ್ಕೊಳ್ಳಿ. ನಾಳೆ ಇವರೇ ಪಾರ್ಲಿಮೆಂಟ್ ನುಗ್ಗಿದ್ರೆ, ಇವರೇ ಪಾರ್ಲಿಮೆಂಟ್ ನುಗ್ಗಿದ್ರೆ ಕಲ್ಲು ಹಾಕಿದ್ರೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಹಾಗಾಗಿ ವಿದ್ಯಾರ್ಥಿಗಳಂದ್ರೆ ಪೊಲೀಸ್ ಚಕ್ಕ ಮಾಡ್ತಾರೆ, ವಿದ್ಯಾರ್ಥಿಗಳು ಪೊಲೀಸ್ ಸ್ಟೇಷನ್ ಕ್ಲಿಯರ್ ಆನ್ಸರ್ ಬೇಕು. ರವಿಕಾಂತ್ ಅವರೇ ಒಂದ್ ನಿಮಿಷ, ಕಾಂಗ್ರೆಸ್ ಏಜೆಂಟ್ ಗಳನ್ನ, ಈ ಆಮ್ ಆದ್ಮಿ ಏಜೆಂಟ್ ಗಳನ್ನ ಬಿಜೆಪಿ ಏಜೆಂಟ್ ಸುಮ್ಮನೆ ಕೂರಕ್ಕಾಗುತ್ತಾ? ಒತ್ತು ಒಳಗಡೆ ಈಗ ನಿಖೇತ್ ರಾಜ್ ಮೌರ್ಯ ವಕ್ತಾರರಾಗಿ ಬಂದಿದ್ದಾರೆ, ಕಾಂಗ್ರೆಸ್ ಏಜೆಂಟ್. ಈ ಕಾಂಗ್ರೆಸ್ನವರು, ಈ ಆಮ್ ಆದ್ಮಿ ಪಾರ್ಟಿ ಇವರೆಲ್ಲ ಒಂದೇ ನಾಣ್ಯದ ಉತ್ಕರ್ಷ್ ಇಲ್ಲಿ ಕೇಳಿಸ್ಕೊಳ್ಳಿ, ಇವರೆಲ್ಲ ಒಂದೇ ನಾಣ್ಯದ ಏಜೆಂಟ್ಗಳು ಇವರು. ಅಲ್ಲ, ಬಿಜೆಪಿ ಬರ ಮಾತಾಡಿದ್ರೆ ಬಿಜೆಪಿ ಸಾಧ್ಯನೇ ಇಲ್ಲ. ಉತ್ಕರ್ಷ್ ಒಂದ್ ನಿಮಿಷ, ದಯವಿಟ್ಟು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಸಮಾಧಾನ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ನಿಮಿಷ ಸರ್, ಉತ್ಕರ್ಷ್ ಒಂದು ಕ್ಲಿಯರ್ ಆನ್ಸರ್ ಬಿಡ್ಲಿ. ಈ ರೀತಿ ಮಾತಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಕೊಡೋದಕ್ಕೆ ಉತ್ತರ ಇಲ್ಲ ಬಿಜೆಪಿ ಅವರ ಬಳಿ, ಏನೇನೋ ಮಾತಾಡಿಲ್ಲ ಜನರಿಗೆ ಉತ್ಕರ್ಷ್ ಒಂದ್ ನಿಮಿಷ ಇಲ್ಲಿ ಕೇಳಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಒಂದ್ ನಿಮಿಷ ಉತ್ಕರ್ಷ್ ಇಲ್ಲಿ ಉತ್ಕರ್ಷ್, ನಾನು ನಿಖೇತ್ ಅವರು ಕೇಳಿದಂತ ಪ್ರಶ್ನೆಗೆ ಸಿಂಪಲ್ ಆದಂತ ಉತ್ತರವನ್ನು ಬಯಸ್ದೆ ನಿಮ್ಮ ಹತ್ರ. ಇದು ಏನಾಯ್ತು ಅಂತಂದ್ರೆ, ನೀವು ಮೊದಲೇ ಇವರ ಜೊತೆಗೆ ಮಾತುಕತೆ ನಡೆಸಿದ್ದರೆ ಈ ಸಮಸ್ಯೆ ಉಲ್ಬಣ ಆಗ್ತಾ ಇರಲಿಲ್ಲ. ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ. ನೋಡಿ, ಇವರು ಪಾಕಿಸ್ತಾನದ ಪೊಯೆಟ್ನ ಗೀತೆ ಹಾಡೋರು, ಇಂಥವ್ರ ಜೊತೆಲೆ ನಾವು ಮಾತುಕತೆ ನಡ್ಸಕ್ಕಾಗಲ್ಲ ರೀ. ಆರಾಧ್ಯ ಅವರೇ, ನಿಮ್ ಯೋಗ್ಯತೆಗೆ ಅರವಿಂದ್ ಕೇಜ್ರಿವಾಲ್ ಮಾಡಕ್ಕಾಗದೆ ನೀವ್ ಯಾವ ಅಭಿಜಿತ್ ದೀಪ್ತಿ ಅಂತ ಏನೇನೋ ಮಾತಾಡೋದಲ್ಲ. ನಿಮ್ ಯೋಗ್ಯತೆಗೆ ಅಲ್ಲಿ ನಿಂತು ಮಾಡಕ್ಕಾಗದೆ ಅವ್ರು ಅಭಿಜಿತ್ ದೀಪ್ತಿ ಕಿರಿಸ್ಬೇಡಿ ದಯವಿಟ್ಟು, ಪ್ರಶ್ನೆ ಕೊಡಿ, ಚರ್ಚೆ ಆಗಲಿ. ಇಂಥವ್ರ ಜೊತೆ ಒಂದ್ ನಿಮಿಷ ಆರಾಧ್ಯ ಅವರೇ, ನೀವು ಅದೇ ರೀತಿ ಮಾತಾಡ್ಬೇಕು. ಪಾಕಿಸ್ತಾನಕ್ಕೆ ಕಿರ್ಚಾಡಿ ಏನೂ ಉಪಯೋಗ ಇಲ್ಲ. ಒಂದ್ ನಿಮಿಷ, ಯಾರ ಬಳಿ ಉತ್ತರ ಇಲ್ಲ, ಯಾರ ಬಳಿ ಉತ್ತರ ಇಲ್ವೋ, ಯಾರ ಬಳಿ ಸಮರ್ಪಕವಾದಂತ ಆರಾಧ್ಯ ಅವರೇ ಒಂದ್ ನಿಮಿಷ ಆರಾಧ್ಯ ಅವರೇ, ಉತ್ಕರ್ಷ್ ಇದು ಏನಾಗುತ್ತೆ ಗೊತ್ತಾ? ಯಾರ ಬಳಿ ಒಂದ್ ನಿಮಿಷ ಉತ್ಕರ್ಷ್ ಇಲ್ಲಿ ಕೇಳಿಸ್ಕೊಡ್ರಿ, ಅದು ಉತ್ಕರ್ಷ್ ಕೇಳಿಸ್ಕೊಳ್ಳಿ ಇಲ್ಲಿ. ಆರಾಧ್ಯ ಅವರೇ, ಯಾರ ಬಳಿ ಸರಿಯಾದಂತ ಉತ್ತರ ಇಲ್ವೋ ಅವ್ರು ಕಿರಿಚ್ತಾರೆ. ಯಾರ ಬಳಿ ಸರಿಯಾದಂತ ಉತ್ತರ ಇಲ್ವೋ, ಯಾರ ಬಳಿ ಸರಿಯಾದಂತ ಉತ್ತರ ಇಲ್ವೋ ಅವ್ರು ಕಿರಿಚ್ತಾರೆ. ರಾಮನ್ ಹುಂಡಿ ಲೂಟಿ ಹೊಡೆದವರು ಇವರು ದೇಶಕ್ಕೆ ಕಾಪಾಡ್ತಾರೆ. ರಾಮನ್ ಹುಂಡಿ ಲೂಟಿ ಹೊಡೆದವರು ದೇಶಕ್ಕೆ ಕಾಪಾಡ್ತಾರೆ. ಈಗ ಇಶ್ಯೂ ಡೈವರ್ಟ್ ಆಗೋದು ಬೇಡ ದಯವಿಟ್ಟು. 4 ಜನರ ಹತ್ರನೂ ಒಂದ್ ನಿಮಿಷ ಪ್ಲೀಸ್ ನಿಖೇತ್ ಆರಾಧ್ಯ
ಒಂದ್ ನಿಮಿಷ ವಿಷಯ ಡಿಬೇಟ್ ಡೈವರ್ಟ್ ಆಗೋದು ಬೇಡ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನಾನು ಕೇಳಿಸ್ಕೊಳ್ಳಿ ಸರ್, ಡಿಬೇಟ್ ಡೈವರ್ಟ್ ಆಗೋದು ಬೇಡ. ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಸಿಕ್ಕರೆ ನಮ್ಮ ಜನರಿಗೆ ಕಮ್ಯುನಿಕೇಟ್ ಆಗುತ್ತೆ. ಯಾವ್ದಾವ್ದೋ ವಿಚಾರಗಳನ್ನ ಇಲ್ಲಿ ತುರುಕಿ ನೀಟ್ ವಿಚಾರ ಬೇಡ. ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಉತ್ಕರ್ಷ್, ನೀವು ಕೇಳಿಸ್ಕೊಳ್ಬೇಕ್ರಿ, ತಾಳ್ಮೆ ಇರ್ಬೇಕು. ಪ್ರಶ್ನೆ ಕೇಳುವಂತ ತಾಳ್ಮೆ ಇರ್ಬೇಕು ನಿಮ್ಗೆ. ನೀವು ಪ್ರಶ್ನೆ ಕೇಳಿದ್ಮೇಲೆ ಕೇಳಿಸ್ಕೊಳ್ಳುವಂತ ಇದು ಹೆಂಗಾಗತ್ತೆ ಗೊತ್ತಾ? ಪ್ರಶ್ನೆಗೆ ಉತ್ತರ ಇಲ್ದಾಗ ಕಿರಿಸಿ ಬಿಡೋದು. ಹಂಗಾಗಲ್ಲ ಉತ್ಕರ್ಷ್. ಒಂದ್ ನಿಮಿಷ ಇಲ್ಲಿ ಕೇಳಿ. ಒಂದ್ ನಿಮಿಷ ಉತ್ಕರ್ಷ್, ಮಾಧ್ಯಮದವ್ರನ್ನ ಒಡ್ಕಲ್ಸಿ ಒಪ್ತೀರೇನ್ರಿ ನೀವು? ಮತ್ತೆ ಅಲ್ಲಿಗೆ ಬರ್ತೀರಲ್ರಿ. ಏನ್ ಮಾತಾಡ್ತೀರಿ? ನಮ್ಮ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಏಜೆಂಟ್ಗಳನ್ನ ತಲೆ ಉತ್ಕರ್ಷ್ ಒಂದ್ ನಿಮಿಷ. ಆರಾಧ್ಯ ನಾನು ರವಿಕಾಂತ್ ಒಂದೇ ನಿಮಿಷ ನೋಡಿ ರವಿಕಾಂತ್ ಅವರೇ, ಈಗ ನಿಖೇತ್ ಒಂದು ಪ್ರಶ್ನೆ ಮಾಡಿದ್ರು. ಮೊದಲೇ ಮಾತನಾಡಿದ್ರೆ ಇದು ಆಗ್ತಿರ್ಲಿಲ್ಲ, ಒಪ್ತಿರೋದನ್ನ. ಹೌದು, ಇದನ್ನು ಮ್ಯಾನೇಜ್ ಮಾಡಿದ್ರೆ ಸರಿ ಹೋಗ್ತದೆ. ಏನಕ್ಕೆ ಅಂತ ಸ್ವಾತಂತ್ರ್ಯದ ಮುಂಚೆ ಹೋರಾಟಗಳಾಗ್ತಾ ಇತ್ತು. ಗಾಂಧೀಜಿ ಉಪವಾಸ ಕೂತ್ಕೋತಾ ಇದ್ರು. ಬ್ರಿಟಿಷ್ ಅವ್ರು ಹೋಗಿ ಅವ್ರನ್ನ ಏನ್ ಸ್ವಾಮಿ ನಿಮ್ ಸಮಸ್ಯೆ, ಯಾಕೆ ಉಪವಾಸ ಕೂತಿದ್ರ ಕೇಳ್ತಿದ್ರಾ ಇಲ್ವಾ? ಕೇಳ್ತಿದ್ರು ತಾನೆ. ಈಗ ಅಣ್ಣಾ ಹಜಾರೆ ಅವರು ಉಪವಾಸ ಕೂತ್ಕೊಂಡ್ರೆ 2013ರಿಂದ 2014ರಲ್ಲಿ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಹೋಯ್ತು, ಕೇಳ್ತು, ವಿಚಾರಿಸ್ತು, ಆಯ್ತು ನಿಮ್ದೇನಿದೆಯೋ ಲೋಕಪಾಲ್ ಬಿಲ್ ಆಗ್ಬೇಕಾ, RTI ಆಗ್ಬೇಕಾ, RTI ಆಗ್ಬೇಕಾ, ಮಾಡ್ಕೊಟ್ರ ಇಲ್ವಾ? ಆಗ್ಲಿಲ್ಲ ಅಲ್ಲ, ಆಯ್ತು. ಅದಾದ್ಮೇಲೆ ಇವರ ನಾನು ಕೇಳ್ತಾ ಇರೋದು, ನಾನು ಪಾರ್ಟಿ ವಿರುದ್ಧ ಮಾತಾಡ್ತಾ ಇಲ್ಲ, ಪಾರ್ಟಿ ಪರವಾಗೂ ಮಾತಾಡ್ತಾ ಇಲ್ಲ. ನಾನು ಒಬ್ಬ ಸಾಮಾಜಿಕವಾಗಿ ಮಾತಾಡ್ತಾ ಇದ್ದೀನಿ. ರೈತರು ಹೋರಾಟ ಆಯಿತು, ಕೇಳಲಿಲ್ಲ. ಮಣಿಪುರದಲ್ಲಿ ಗಲಾಟೆ ಆಯಿತು, ಕೇಳಲಿಲ್ಲ. ಅಸ್ಸಾಮಲ್ಲಿ ಗಲಾಟೆ ಆಯಿತು, ಕೇಳಲಿಲ್ಲ. ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಗಲಾಟೆ ಆಯಿತು, ಎಲ್ಲೂ ಕೇಳಕ್ಕೆ ಹೋಗಲಿಲ್ಲ. ಇವ್ರ ಪಾಡಿಗೆ ಇವ್ರು ಇದ್ಬಿಟ್ರು. ಅವ್ರು ಏನು ಅನ್ಕೊಂಡ್ರು, ಈ ಸಲ ಏನು ಅನ್ಕೊಂಡ್ರು, ನಾವು ಇವ್ರನ್ನ ಮಾತಾಡ್ಸೋದೇ ಬೇಡ, ಅವ್ರ ಪಾಡಿಗೆ ಅವ್ರು ಉಪವಾಸ ಮಾಡಲಿ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಅನ್ಕೊಂಡು ಸುಮ್ಮನೆ ಇದ್ರು. 21 ದಿನ ಆದ್ರೂ ಯಾವ ಒಬ್ಬ ಸರ್ಕಾರಿ ಅಧಿಕಾರಿ ಕೂಡ ಹೋಗ್ಲಿಲ್ಲ ಸೋನಮ್ ವಾಂಗ್ಚುಕ್ ಹತ್ರ. ವಿದ್ಯಾರ್ಥಿಗಳ ಕಷ್ಟ ಹೇಳ್ಕೊತಾ ಇದೀನಿ ಕೇಳಿ. ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು, ಈ ದೇಶಕ್ಕೆ ಆಸ್ತಿ ಆಗಬೇಕು ಅಂತ ಅನ್ಕೊಂಡಿದ್ದ ಒಂದು ಕನಸು ನುಚ್ಚುನೂರಾದಾಗ ಪ್ರತಿಭಟನೆ ಮಾಡಿದ್ರೆ ಇನ್ನೇನು ಮಾಡ್ಬೇಕು ಸರ್? ಇನ್ನೇನು ಮಾಡ್ಬೇಕು ಹೇಳಿ ನೀವು? ಅದೇ ಅವ್ರು ಕೂತ್ಕೊಂಡು ಆಯ್ತು, 1 ದಿನ ಆಯ್ತು, 10 ದಿನ ಆಯ್ತು, 11 ದಿನ ಆಯ್ತು, 15 ದಿನಕ್ಕಾರು ನೀವು ಹೋಗ್ಬೋದಿತ್ತಲ್ಲ. ಇಲ್ಲ ನೀವಾಗ ಕಳಿಸ್ಬೋದಾಗಿತ್ತಲ್ಲ, ಹೋಗ್ರಪ್ಪ ಅದೇನೋ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ನೋಡ್ರಿ ಅಂತ ಕಳಿಸಿಲ್ಲ. ಆಯ್ತಾ? ಕೋರ್ಟ್ ಆದೇಶದ ಮೇಲೆ ಅವ್ರನ್ನ ಎತ್ಕೊಂಡೋಗಿ ಅಲ್ಲಿ ಹಾಕಿದ್ರಲ್ಲ, ಕೋಪ ಬರಲ್ಲ ಹುಡುಗರಿಗೆ. ಇದೆಲ್ಲ ನಿಮ್ ಕೈಲೇ ಇತ್ತಲ್ಲ. ಉತ್ಕರ್ಷ್, ಸಮಾಧಾನವಾಗಿ ಮಾತಾಡಿ, ಕಿರಿಚಬೇಡಿ ದಯವಿಟ್ಟು. ನೀವು ಸಮಾಧಾನವಾಗಿ ಮಾತಾಡಿ. ಈಗ ಅವ್ರು ಎತ್ತಿರುವಂತ ಪ್ರಶ್ನೆ ಸಮಂಜಸವಾಗಿದೆ. ನಿಖೇತು ಕೂಡ ಅದನ್ನೇ ಹೇಳಿದೆ. ಮ್ಯಾನೇಜ್ ಮಾಡೋದ್ರಲ್ಲಿ ಎಡವಿದಿರಿ ಅಂತ ಅನ್ಸೋದಿಲ್ವಾ? ವಿದ್ಯಾರ್ಥಿಗಳ ಪ್ರತಿಭಟನೆ ಇದು, ನೀವು ಅದನ್ನ ದೇಶದ್ರೋಹಿಗಳ ಪ್ರತಿಭಟನೆ ಅನ್ನೋ ರೀತಿಯಲ್ಲಿ ನೋಡಿದ್ರಿ. ಅದೇ ತಪ್ಪಾಗಿರೋ ಬೇಸಿಕ್ ಪ್ರಾಬ್ಲಮ್ ಇರೋದೇ ಅಲ್ಲಿ. ಸ್ಪಷ್ಟಪಡಿಸ್ತೀನಿ. ಮೊನ್ನೆ JP ನಡ್ಡಾ ಅವರು ಕರೆದು ವಿದ್ಯಾರ್ಥಿಗಳನ್ನು ಮಾತಾಡಿಸೋ ಮಾಡಿದ್ರು. ಮತ್ತೆ ಇವರು ಹೇಳಿದ್ರು ಸೋನಮ್ ವಾಂಗ್ಚುಕ್ ಅವರು ಸುಮಾರು ದಿವಸಗಳಿಂದ ಈ ಇನ್ಸಿಡೆಂಟ್ ಆದ ನಂತರ ಆಗಿದ್ದು. ಸೋನಮ್ ವಾಂಗ್ಚುಕ್ ಅವರು ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಆದ್ರೆ ನಮ್ಮ ಬಹಳ ಸ್ಪಷ್ಟತೆ ಏನಿದ್ದಂತಂದ್ರೆ, ಇವರು ಒಂದೊಂದು ದಿವಸ ಒಂದೊಂದು ನಾಟಕಗಳನ್ನ ಶುರು ಮಾಡಿದ್ರು, ಒಂದೊಂದು ದಿವಸ ಒಂದೊಂದು ವಿಚಾರಗಳನ್ನ ಮಾತಾಡ್ತಾ ಹೋದ್ರು. ನಮ್ಗೆ ಕನ್ಫ್ಯೂಷನ್ ಆಯ್ತು. ಅದೇ 3 ಬೇಡಿಕೆ ಅವ್ರದ್ದು ಇಟ್ಟಿದ್ದು ನೋಡಿ. ಅದು ಕೇಳಿಸ್ಕೊಳ್ಳಿ, ಲೆಟ್ ಮಿ ಫಿನಿಶ್. ನೀವು ಕೇಳಿದಿರ ನಿಮಿಷ ನೀವು ಕೇಳಿಸ್ಕೋಬೇಕು. ನಾಟಕ ಅಂತಂದ್ರೆ ಅದೇ ಬೇಡಿಕೆ ಅಲ್ಲ. ಸೋನಮ್ ವಾಂಗ್ಚುಕ್ ಅವರು ಮೂರೇ ಬೇಡಿಕೆ ಮೊನ್ನೆ JP ನಡ್ಡಾ ಅವರ ಹತ್ರ ಇಟ್ಟಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ನೋಡೋಣ ಅದನ್ನ ಯಾವ ರೀತಿ ಮಾಡಬಹುದು. ಆದ್ರೆ ನಾವ್ ಹೇಳ್ತಿರುವಂತದ್ದು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಕೂತ ಅದ್ರ ಯಾವ ವಿರೋಧ ಇಲ್ಲ ರೀ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ನಮ್ ನಿಲುವು. ಆದ್ರೆ ನಾವು ಇವ್ರು 20 ದಿವಸಗಳಿಂದ ಒಂದೊಂದು ನಾಟಕ ಶುರು ಮಾಡಿದ್ರು. ಏನ್ ನಾಟಕ ಅಂದ್ರೆ, ಒಂದ್ ದಿವಸ ಒಬ್ರು ಬಂದು ರಾಮನ್ ಬೈತಾರೆ, ಸೀತೆನ್ ಬೈತಾರೆ, ಪಾಕಿಸ್ತಾನ್ ಬಸ್ ನಾಮ್ रहेगा ಅಲ್ಲಾಹ್ ಕಿ ಅಂತ ಹೇಳ್ತಾರೆ. ಅಲ್ಲ ಕೇಳಿಸ್ಕೊಳ್ರಿ, ನೋಡಿ ಇದೇ ಸಮಸ್ಯೆ. ಇದು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ಕೇಳಿಸ್ಕೊಳ್ಳಿ. ಇನ್ನೊಂದ್ ದಿವಸ ಬಂದು ಹೇಳ್ತಾರೆ ಬಸ್ ನಾಮ್ रहेगी ಅಲ್ಲಾಹ್ ಕಿ ಅಂತ. ಆರಂಭದಲ್ಲಿ ಹೇಳಿದ್ರು. ಅಲ್ಲ, ಇದೆಲ್ಲ ಈ ಪ್ರೋಸೆಸ್ ಅಲ್ಲೇ ಆಗಿತ್ತು. ಈ ಪ್ರೋಸೆಸ್ ಅಲ್ಲೇ ಆಗಿದ್ದ ಕಾರಣ ನಾವ್ ಇಂಥವ್ರ ಜೊತೆ ಯಾವ ರೀತಿ ಇನಿಷಿಯೇಟ್ ಮಾಡಕ್ಕಾಗುತ್ತೆ? ಇನ್ನೊಂದು, ಮೊನ್ನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿದ್ರಲ್ಲ, ಈಗ ಮುಂದುವರೆದು ಅಮಿತ್ ಶಾ ಕೊಡ್ಬೇಕಂತೆ, ನರೇಂದ್ರ ಮೋದಿ ಕೊಡ್ಬೇಕಂತೆ. ಒಂದ್ ನಿಮಿಷ. ವಿದ್ಯಾರ್ಥಿಗಳ ಪ್ರತಿಭಟನೆ ಅಷ್ಟೇ ಅಂತ ಆಗಿದ್ದಿದ್ರೆ ಕೇಂದ್ರ ಸರ್ಕಾರ ಹೋಗಿ ಒಂದ್ ನಿಮಿಷ ಕೇಂದ್ರ ಸರ್ಕಾರ ಹೋಗಿ ಮಾತನಾಡ್ತಾ ಇತ್ತು. ಮತ್ತು ಇದನ್ನ ಹೇಗೆ ಮುಗಿಸಬೇಕಿತ್ತೋ ಕೇಂದ್ರ ಸರ್ಕಾರ ಯಾವ ರೀತಿ ಮಾತುಕತೆ ನಡೆಸಿ ಇದನ್ನ ಸಂಧಾನದ ಮುಖಾಂತರ ಮುಗಿಸ್ಬೇಕು, ಅದನ್ನು ಮಾಡಬಹುದಿತ್ತು. ಬಟ್ ವಿದ್ಯಾರ್ಥಿಗಳ ಜೊತೆಗೆ ಬೇರೆ ಯಾರ್ಯಾರೋ ಸೇರ್ಕೊಂಡು ಅವರ ಉದ್ದೇಶ ಶುದ್ಧಿ ಇರಲಿಲ್ಲ ಇದರಲ್ಲಿ. ಆ ಕಾರಣಕ್ಕಾಗಿ ನಾವು ಹೋಗಿಲ್ಲ ಅನ್ನೋದು ಅವ್ರ ಪ್ರತಿಕ್ರಿಯೆ. ಅದು ಇಷ್ಟು ದಿವಸ ದೇಶಭಕ್ತರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಪಾಪ ಈಗ ಇತ್ತೀಚೆಗೆ BJP ಅವರು
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಮಾನವಂತ ಸರ್ಕಾರ 20 ದಿನಗಳ ಕಾಲ ಉಪವಾಸ ಮಾಡ್ತಿರುವಂತ ಒಬ್ಬ ವ್ಯಕ್ತಿಯನ್ನ ಬಂದು ಮಾತನಾಡಿಸುವಷ್ಟು ಸೌಜನ್ಯ ಇಲ್ಲ. ಸಹಜವಾಗಿ ಎಲ್ಲರೂ ಮಾತನಾಡ್ತಾರೆ. ಅವ್ರು ಏನ್ ಕೇಳಿದ್ರು ಅದ್ರೊಳಗಡೆ ಏನ್ ತಪ್ಪಿದೆ? ಅವ್ರು ಕೇಳ್ತಾ ಇದ್ದಾರೆ, ರಾಮನ ಹೆಸರೊಳಗಡೆ ರಾಜಕಾರಣ ಮಾಡಿದ್ರಿ, ರಾಮನ ಹೆಸರೊಳಗಡೆ ಇಡೀ ದೇಶದಲ್ಲಿ ಹಣ ಸಂಗ್ರಹ ಮಾಡಿದ್ರಿ, ರಾಮಂದು ಬಂಗಾರದಂತ ಹೌದು ಪ್ರಸ್ತಾಪ ಮಾಡಿದ್ದಾರೆ. ವಿಷಯಾಂತರ ಅಲ್ಲ. ಒಂದ್ ನಿಮಿಷ, ಪ್ರಾಬ್ಲಮ್ ಸೃಷ್ಟಿಯಾಗಿದ್ದೆ ಅಲ್ಲಿ ಅಂತ ಅವ್ರು ಹೇಳೋದು. ನೀವು ಪ್ರತಿಭಟನೆಯ ಸ್ಥಳವನ್ನ ಅಜೆಂಡಾವನ್ನ ಬಿಂಬಿಸುವಂತ, ಅಜೆಂಡಾವನ್ನ ತುರುಕೋ ಕೆಲಸಕ್ಕೆ ಬಳಕೆ ಮಾಡಿಕೊಂಡ್ರು ಬಹಳ ಜನ. ಈ ಅಜೆಂಡಾ ಪ್ರಾಬ್ಲಮ್ ಆಗಿರೋದು. ಅಜೆಂಡಾ ಅಲ್ಲ, ಏನ್ ಗೊತ್ತಾ, ಪ್ರತಿಭಟನಾ ಸ್ಥಳ. ವಿದ್ಯಾರ್ಥಿಗಳ ಪ್ರತಿಭಟನೆ ಅಷ್ಟೇ ನಡೀತಾ ಇತ್ತು, ಯಾರು ಮಾತಾಡ್ತಿರ್ಲಿಲ್ಲ. ಆದ್ರೆ ಇವ್ರೇನ್ ಮಾಡಿದ್ರು, ಬರ್ಲೇ ಇಲ್ಲ. ಸೋನಮ್ ವಾಂಗ್ಚುಕ್ ಅವ್ರನ್ನ ಎತ್ಕೊಂಡು ಹೋದ್ರು. ಎತ್ಕೊಂಡೋದ ನಂತರ ಏನಾಯ್ತು, ಎಲ್ಲರೂ ನಾಯಕತ್ವವನ್ನು ತಗೊಂಡು ಕೇಳಿ ಅವರ ಸಮಯ ಇರಿ, ಬಿಡ್ರಿ ನನ್ ಟೈಮ್ ಬಿಡ್ರಿ ಉತ್ಕರ್ಷ್. ಆದ್ರೆ ನಾನ್ ಹೇಳೋದೇನ್ ಗೊತ್ತಾ, ಪಾಪ ಜನಕ್ಕೆ ಬೇರೆ ಬೇರೆ ಕಾರಣದ ದುಃಖ ಇದೆ ಸರ್. ರೈತರ ಅನ್ಯಾಯ, ರೈತರ ಹೋರಾಟ, ಅದ್ರ ಬಗ್ಗೆ ನಾವು ಹೇಳ್ಕೊಳ್ತೀವಿ ಅಂತ ಬಂದ್ರೆ ಅವ್ರ ಮಾತು ಕೇಳಿಸ್ಕೊಳ್ಳಲ್ಲ. ಆ ವೇದಿಕೆ ಬೇಕಿತ್ತು. ಆ ವೇದಿಕೆ ಬೇಕಿತ್ತು. ಏನ್ ತಪ್ಪು? ನೀವು ಯಾವ ವಿಚಾರದ ಬಗ್ಗೆ ಮಾತನಾಡ್ತೀರೋ, ಅಲ್ಲ, ಯಾವ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀರೋ ಅದಕ್ಕಷ್ಟೇ ಸೀಮಿತವಾಗಿ ಪ್ರತಿಭಟನೆ ನಡೆದರೆ ಆ ಪ್ರತಿಭಟನೆಯ ಉದ್ದೇಶ ಏನು ಅನ್ನೋದು ಸ್ಪಷ್ಟ, ಜನರಿಗೂ ಸ್ಪಷ್ಟ, ದೇಶದ ಜನರಿಗೂ ಸ್ಪಷ್ಟ. ನೀವಲ್ಲಿ ರಾಮಪತಿ ಸೀತಾಪತಿ ಅಂತ ತರ್ತೀರಿ, ಇನ್ನೇನೋ ಮಾತನಾಡ್ತಾರೆ. JNU ಅವ್ರು ಬಂದು ಇನ್ನೇನೋ ಘೋಷಣೆಗಳನ್ನು ಕೂಗ್ತಾರೆ. ಅದಕ್ಕೆ ಸಂಬಂಧನೇ ಇಲ್ಲ. ಮೋದಿ ಬ್ರಾಹ್ಮಣವಾದ ಅಂತ ವಿಚಾರ ಬರುತ್ತೆ. ಮೋದಿ ತೇರಿ ಕಬರ್ ಕುದೇಗಿ ಅಂತ ಘೋಷಣೆ ಪಾರ್ಲಿಮೆಂಟ್ ಇವರೇ ಕೂಗ್ಸಿರೋದು ಅಲ್ಲ, ಸರಿನಾ? ಹೋರಾಟವನ್ನ ತಪ್ಪಿಸೋದಕ್ಕೆ ನಾನು ಹೇಳ್ತೀನಿ ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೊಂದು ಚಿತ್ರ ಬಂದಿದೆ. ಸಿವಿಲ್ ಡ್ರೆಸ್ ಅಲ್ಲಿ ಪೊಲೀಸ್ ಲಾಠಿ ಹಿಡ್ಕೊಂಡು ಯುವಕರನ್ನು ಹೊಡಿತಾ ಇದ್ದಾರೆ. ಯಾರವರು? ಸಿವಿಲ್ ಡ್ರೆಸ್ ಅಲ್ಲಿ ವಿಡಿಯೋಗಳು ಬಂದಿದ್ದಾವೆ. ಸಿವಿಲ್ ಡ್ರೆಸ್ ಅಲ್ಲಿ ಹೋಗಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ವಿಷಯಾಂತರ ಮಾಡಬೇಡಿ. ಅರ್ಧ ಪೊಲೀಸ್ ಇಲ್ಲ. ಇದು ಇವತ್ತು ಮಾತ್ರ ಅಲ್ಲ, ಹಿಂದೆ ಕೂಡ ನಡೆದಿತ್ತು. ಯಾರೋ ಬಂದು ಮಧ್ಯದಲ್ಲಿ ಗಾಳಿ ಗುಂಡು ಹಾರಿಸ್ತಾ NRCCA ಹೋರಾಟ ಆಗ್ಬೇಕಾದ್ರೆ, ರೈತರ ಹೋರಾಟ ಆಗ್ಬೇಕಾದ್ರೆ ಗಾಳಿ ಗುಂಡು ಹಾರಿಸಿದ್ರು. ಯಾರವರು? ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.